ಅದನ್ನು ದೂರ ಸರಿತಾ ಇದ್ದಾನೆ ಜನ ಅಂತ. ಯಾಕಂದ್ರೆ ರಾಮ ಮಂದಿರದ ಘೋಟಾಲ ಆಯಿತು, ಅದಕ್ಕೆ ಸಂಬಂಧಿಸಿದವರು ವಿಶೇಷವಾಗಿ RSS ಸಂಬಂಧಿಸಿದವರು ಇದ್ದಾರೆ, VHPಗೆ ಸಂಬಂಧಿಸಿದವರು ಇದ್ದಾರೆ, ವಿಶ್ವ ಹಿಂದೂ ಪರಿಷತ್ತಿಗೆ. ಈಗಾಗಲೇ ಅದರೆಲ್ಲ ಡಾಕ್ಯುಮೆಂಟ್ಸ್ ಒಂದೊಂದು ಹೊರಗೆ ಬರ್ತಾ ಇದ್ದಾವೆ. ಅಂದ್ರೆ ಈ ಎಲ್ಲ ಯಾವ ರಾಮನ ನಂಬಿಕೆಯನ್ನು ಇಟ್ಕೊಂಡು ಇವರು ಅಧಿಕಾರಕ್ಕೆ ಬಂದರು, ರಾಮನ ಹೆಸರ ಮೇಲೆ, ಆ ರಾಮನ ಹೆಸರು ದುಡ್ಡನ್ನು ಹೊಡೆದ್ರು, ಭೂಮಿಯನ್ನು ಹೊಡೆದ್ರು ಅನ್ನುವ ಪ್ರಚಾರ ಜೋರ್ದಾರ್ ನಡೀತಾ ಇದೆ. ಅದ್ರ ಜೊತೆಗೆ ಈ ಪೇಪರ್ ಲೀಕ್ಸ್ 99 ಸಲ ಆಗ್ತದೆ, 100 ಸಮೀಪ ಬಂದದ. ಇವೆಲ್ಲನೂ ನೋಡಿದಾಗ ಇವತ್ತಿನ ಯುವ ಜನಾಂಗ BJP ಮೇಲಿನ ಮತ್ತು RSS ಮೇಲಿನ ವಿಶ್ವಾಸವನ್ನು ಕಳೆದುಕೊಂಡದ್ದು ಅನ್ನೋದು ಸ್ಪಷ್ಟ ಆಗ್ತಾ ನಡೀತಾ ಇದೆ. ಇಂಥ ಸಂದರ್ಭದಲ್ಲೇ ಕೋಟಾದಲ್ಲಿ ಆಯಿತು, ಇಲಾಹಾಬಾದಲ್ಲಿ ಆಯಿತು, ಅಥವಾ ಪ್ರಯಾಗ್ರಾಜದಲ್ಲಿ ಆಯಿತು, ಇನ್ನುಳಿದ ಕಡೆಗಳಲ್ಲಿ ಆಯಿತು, ಈ ಸೆಷನ್ಸ್ ಬರೋದ್ರೊಳಗೆ ಈ ಜಂಜಿಗಳನ್ನು ಅಥವಾ CGPಗಳನ್ನು ತಮ್ಮ ತೆಗೆದುಕೊಳ್ಳುವ ದಿಶೆಯಲ್ಲಿ ಕಾಂಗ್ರೆಸ್ನ ಯುವ ವಿಂಗನ್ನು ಅಥವಾ ವಿದ್ಯಾರ್ಥಿ ವಿಂಗನ್ನು ಜಾಗೃತಿಗೊಳಿಸಿ ಮೂವ್ಮೆಂಟನ್ನು ಜೋರು ಮಾಡ್ತಾ ಈ ದೇಶದ 29 ಪ್ರಮುಖ ನಗರಗಳಿಂದ ಈಗಾಗಲೇ ಪ್ರತಿಭಟನೆ ಮಾಡುವಂಥ, ಈ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡುವಂಥ ಒಂದು ಶಕ್ತಿಯನ್ನು ಕ್ರೋಢೀಕರಣ ಮಾಡ್ತಾ ಬಂದಿದ್ದು. ಜೊತೆಗೆ ಸ್ವತಃ RSS ಮತ್ತು BJP ಇವರು ಮಾಡಿದ ತಪ್ಪುಗಳಿಂದಾಗಿ ರಾಮ ಮಂದಿರದಾಗಿರ್ಬೋದು, ಅದೇ ಕಾಲಕ್ಕೆ ನೀಟದಾಗಿರ್ಬೋದು. ನೀಟದು ಯಾಕಪ್ಪ ಅಂತಂದ್ರೆ ಈಗಾಗಲೇ ಗೊತ್ತದ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಮಿನಿಸ್ಟರ್ ಮಂತ್ರಿ ಅವರಿದ್ದಂಥವರು ಪೂರ್ತಿಯಾಗಿ RSSದ ಪ್ರೊಡಕ್ಟ್ ಅಂತೇಳಿ ಇರುತ್ತೆ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅದು. ಹೀಗಾಗಿ ಅವರನ್ನು ರಾಜೀನಾಮೆ ಸಹಿತ ತೆಗೆದುಕೊಡ್ತಾ ಇಲ್ಲ. ಇದು ಸಹಿತ ಇವತ್ತಿನ ಯುವ ಜನಾಂಗಕ್ಕೆ ಪ್ರಶ್ನಾರ್ಹವಾದ ವಿಚಾರ ಆಗ್ಯದ. ಒಂದು ಕಡೆ ಚಂಪತ್ ರಾಯ್, ಗೋಪಾಲ್ ರಾವ್, ಅದೇ ಕಾಲಕ್ಕೆ ಅನಿಲ್ ಮಿಶ್ರಾ, ಇನ್ನೊಂದು ಕಡೆ ಧರ್ಮೇಂದ್ರ ಪ್ರಧಾನ್, ಇವರಿಂಥ ಎಲ್ಲ ಮಂತ್ರಿಗಳು